ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಪ್ರವೀಣ ಅಮೆಂಬಳ ಅವರ ರಚನೆಯಲ್ಲಿ ಮೂಡಿಬಂದ ಕಾರಂತಯಾನದ ಶೀರ್ಷಿಕೆ ಗೀತೆಗೆ ಧ್ವನಿಯಾಗಿದ್ದಾರೆ ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ್. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಆತ್ಮೀಯ ಕೆಳುಗರೆ, ಕಾರಂತಯಾನ 20ನೆಯ ಸಂಚಿಕೆಯಲ್ಲಿ ಕಾರಂತರ ಕಾದಂಬರಿಗಳ ಪ್ರಸ್ತುತತೆ ಈ ಕುರಿತಾಗಿ ಮಾತನಾಡುತ್ತಾರೆ ಶ್ರೀ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜು ಉಡುಪಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಪ್ರಜ್ಞಾ ಮಾರ್ಪಳ್ಳಿ. ಎಲ್ಲರಿಗೂ ನಮಸ್ಕಾರ. ಕಾರಂತರ ಕೃತಿಗಳ ಮರು ಓದಿಗೆ ಅವಕಾಶ ಮಾಡಿಕೊಟ್ಟ ಮಣಿಪಾಲ ರೇಡಿಯೋ ಬಳಗಕ್ಕೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಹಿಂದಿನ ನನ್ನ ಉಪನ್ಯಾಸದಲ್ಲಿ ಕನ್ನಡ ಸಾರಸ್ವತ ಲೋಕ ಕಂಡ ದಿಗ್ಗಜರಲ್ಲಿ ಪ್ರಮುಖರಾಗಿ ಗುರುತಿಸಿಕೊಂಡ ಡಾಕ್ಟರ್ ಕೆ ಶಿವರಾಮ ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿಯ ಪ್ರಸ್ತುತತೆಯ ಕುರಿತು ನನ್ನ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಇಂದು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಕೃತಿ ಕಾರಂತರ ಬೆಟ್ಟದ ಜೀವ. ಅದು ಶಿವರಾಮ ಕಾರಂತರ ಬೆಟ್ಟದ ಜೀವವಾದರೂ ಪರಿಸರವನ್ನ ಅದಮ್ಯವಾಗಿ ಪ್ರೀತಿಸುವ ನನ್ನಂತಹ ಪ್ರತಿಯೊಬ್ಬರೂ ಮೆಚ್ಚಿ ಕೊಂಡಾಡುವ ಕೃತಿ. ಕನ್ನಡದ ಮೇರು ಕೃತಿಗಳಲ್ಲಿ ಒಂದಾದ ಈ ಕೃತಿಯ ಕುರಿತು ಆರಂಭದಲ್ಲಿ ಕಾರಂತರೇ ಹೇಳಿಕೊಂಡಿರುವಂತೆ ಅನುಭವವೇ ಅವರ ಕಾದಂಬರಿಯ ಪ್ರಮುಖ ವಸ್ತು. ಕಾರಂತರು ತಮ್ಮ ಬದುಕಿನಲ್ಲಿ ಎದುರುಗೊಳ್ಳುವ ಪ್ರಭಾವಿಸುವ ಪ್ರತಿಯೊಂದನ್ನು ಸುಂದರ ಕಲಾಕೃತಿಯನ್ನಾಗಿಸುವವರು. ಆ ಪಾತ್ರ ಚಿತ್ರಣ ನಮ್ಮ ಜೊತೆಗೆ ಬೆರೆತು ಹೋದಂತೆ, ನಮ್ಮೊಳಗೆ ಜೀವಂತವಾಗಿ ನಿಲ್ಲುವಂತೆ, ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ಮುಂದೆ ಪ್ರತ್ಯಕ್ಷವಾಗುವಂತೆ. ಬೆಟ್ಟದ ಜೀವ ಎನ್ನಿಸಿಕೊಳ್ಳಬಹುದಾದ ಗೋಪಾಲಯ್ಯನ ಪಾತ್ರವು ಅಂತಹದ್ದೇ. ಕಡಬ ಎಂಬ ಊರಿನಲ್ಲಿ ಕಾರಂತರನ್ನ ಸೆಳೆದ ಕಳಂಜಿಮಲೆ ಎಂಬ ಬೆಟ್ಟ ಸಾಲು. ಆ ಕಾಡಿನ ದಾರಿಯಲ್ಲಿ ಸಾಗಿ ಬರುವಾಗ ಸಾಹಸದಿಂದ ಅಲ್ಲಿ 7-8 ಎಕರೆ ಅಡಿಕೆ ತೋಟ ಮಾಡಿದ್ದ ದೇರಣ್ಣನಿಗಿಂತಲೂ ಒಂದು ಕೈ ಮಿಗಿಲೆನಿಸುವಂತೆ ಕೃಷಿಯಲ್ಲಿ ಖುಷಿಯಿಂದ ಬದುಕುತ್ತಿರುವಂತಹ ಗೋವಿಂದಯ್ಯ ಎಂಬವರನ್ನೆಲ್ಲ ಸೇರಿಸಿಕೊಂಡು ಇಂದಿಗೂ ನಮ್ಮ ಮುಂದೆ ಜೀವಂತವಾಗಿಸಿದ ಸಾಧನೆ ಕಾರಂತರದ್ದು. ಮುಂದೆ ಕೊಡಗಿನ ಮಿತ್ರ ಮಂಜುನಾಥಯ್ಯ ಎಂಬವರಲ್ಲಿಗೆ ಹೋದಾಗ ಅಲ್ಲಿಯೇ 10 ದಿನ ಉಳಿದು ಬೆಟ್ಟದ ಜೀವವನ್ನ ಬರೆದುದರ ಬಗ್ಗೆ ಕಾರಂತರ
ಕಾರಂತರೇ ಹೇಳಿಕೊಂಡಿದ್ದಾರೆ. ಕಾರಂತರಿಗೆ ಆದ 4 ದಿನಗಳ ಅನುಭವ 16 ದಿನಗಳಲ್ಲಿಯೇ ಗೀಚುವಂತಾಗಿ 80 ವರ್ಷಗಳ ನಂತರವೂ ಅದು ತನ್ನ ಅನನ್ಯತೆಯ ಕಾರಣದಿಂದ ಓದುಗರನ್ನ ಸೆಳೆಯುತ್ತಿದೆ ಎಂದಾದರೆ ಅದು ಕೇವಲ ಬೆಟ್ಟದ ತಪ್ಪಲಿನ ಬದುಕಾಗಿರದೆ ನಾವೆಲ್ಲರೂ ತಂತ್ರಜ್ಞಾನದ ಯುಗದಲ್ಲಿ ನಿಂತು ಉಸಿರುಗಟ್ಟಿಸುವಂತಹ ವಾತಾವರಣದೊಳಗಿದ್ದು ಆಗೀಗೊಮ್ಮೆ ನೆಮ್ಮದಿ ನಿರಾಳತೆಯನ್ನು ಹುಡುಕುತ್ತಾ ರೆಸಾರ್ಟ್ ಹೋಮ್ ಸ್ಟೇ ಕಡೆಗೆ ಮುಖ ಮಾಡುವ ಹೊತ್ತಿನಲ್ಲಿ ಹಪಿಸುವಂತಹ ಕ್ಷಣಗಳಾಗಿವೆ. ಕೇಳುಗರಿಗಾಗಿ ಕಥೆಯನ್ನೊಮ್ಮೆ ನೆನಪಿಸಿಕೊಳ್ಳುತ್ತಿದ್ದೇನೆ. ಈ ಕಥೆಯು ನಡೆಯುವುದು ಕುಕ್ಕೆ ಸುಬ್ರಹ್ಮಣ್ಯದ ಬುಡದಲ್ಲಿರುವ ಕಾಡಿನ ಮೂಲೆಯಲ್ಲಿರುವ ಕಳಂಜಿಮಲೆ ಎನ್ನುವ ಸಣ್ಣ ಜಾಗದಲ್ಲಿ. ಕಾರಂತರು ಯಾವುದೋ ಕಾರ್ಯನಿಮಿತ್ತ ಸುಬ್ರಹ್ಮಣ್ಯಕ್ಕೆ ಬಂದವರು ಅಲ್ಲೊಂದು ಹೋಟೆಲ್ನಲ್ಲಿ ಕಾಫಿ ಎಂದು ಅವರೇ ಹೇಳಿಕೊಟ್ಟದ್ದನ್ನ ಕುಡಿದು ಮಲಗಿದ್ದೇ ಮುಂದಿನ ಕಥೆಗೆ ಮೂಲವಾಗುತ್ತದೆ. ಎಚ್ಚರವಾದಾಗ ಕತ್ತಲು ಏರುತ್ತಿದ್ದುದರಿಂದ ಅಲ್ಲಿಂದ 12 ಮೈಲಿ ದೂರದ ಪಂಜವೆಂಬ ಹಳ್ಳಿಯನ್ನ ಸೇರುವಲ್ಲಿ ದಾರಿ ತಪ್ಪಿದ್ದು ತಡವಾಗಿ ಅವರಿಗೆ ಗೋಚರವಾಗುತ್ತದೆ. ದಾರಿಯಲ್ಲಿ ಸಿಕ್ಕಿದ 2 ಗೌಡರನ್ನ ತನಗೆ ಅರಿವಿಲ್ಲದೆಯೇ ದೈನ್ಯತೆಯಿಂದ ಒಂದಿಷ್ಟು ಜಾಗ ಮಲಗಲು ಬೇಕೆಂದು ಕೇಳಿದಾಗ ಅವರಲ್ಲಿ ದೇರಣ್ಣನೆಂಬವನು ಕಾರಂತರನ್ನ ಕರೆತಂದು ಬಿಟ್ಟದ್ದೇ ಈ ಕೆಳಬೈಲಿನ ಗೋಪಾಲಯ್ಯ ಎಂಬವರ ವಶದಲ್ಲಿ. ಈ ಕಥೆಯ ಮುಖ್ಯ ಪಾತ್ರಧಾರಿಗಳೇ ಗೋಪಾಲಯ್ಯನವರು ಮತ್ತು ಅವರ ಧರ್ಮಪತ್ನಿ ಶಂಕರಿ. ಸುಮಾರು 60 ವರ್ಷದ ಗೋಪಾಲಯ್ಯನವರು ಆ ಕುಗ್ರಾಮದಲ್ಲೂ ನಗರದಿಂದ ಯಾವ ರೀತಿಯ ಸಂಪರ್ಕವೂ ಇರದ ಕೊಂಪೆಯಲ್ಲಿ ಕಷ್ಟಪಟ್ಟು ತೋಟ ಮಾಡಿಕೊಂಡಿರುತ್ತಾರೆ. ಗೋಪಾಲಯ್ಯನವರ ಆ ತೋಟ ಮಾಡಿದ ಯಶೋಗಾಥೆಯನ್ನು, ಆ ದಂಪತಿಗಳ ಜೀವನ ಪ್ರೀತಿಯನ್ನು, ಇದ್ದ ಒಬ್ಬ ಮಗ ಎಲ್ಲಿದ್ದಾನೋ ತಿಳಿಯದೆ ಅವನ ಬರುವಿಕೆಗಾಗಿ ಕಾದು ಕುಳಿತ ನೊಂದ ಜೀವದ ಕಥೆಯನ್ನು ಲೇಖಕರು ನಮ್ಮ ಮುಂದೆ ತೆರೆದಿಡುತ್ತಾ ಹೋಗುತ್ತಾರೆ. ಹೀಗೆ ಎಲ್ಲಿಗೂ ಹೋಗಬೇಕಿದ್ದ ಲೇಖಕರು ಆಕಸ್ಮಿಕವಾಗಿ ಗೋಪಾಲಯ್ಯನವರ ಮನೆಗೆ ಬಂದು ಸೇರುತ್ತಾರೆ. ಮೊದಲ ಬಾರಿಗೆ ಮನೆಯೊಡತಿ ತಾಯಿ ಶಂಕರಿ ಅವರು ಕಾರಂತರನ್ನ ದೃಷ್ಟಿ ನೆಟ್ಟು ನೋಡುವಾಗಲೇ ಕಾರಂತರು ಆ ದಂಪತಿಗಳ ಹುಡುಕಾಟ ಏನು ಎಂಬುದರ ಸುಳುವಿನ ಹುಡುಕಾಟದಲ್ಲಿ ತೊಡಗುತ್ತಾರೆ. ತುಂಬಾ ಆಯಾಸವಾಗಿದ್ದರಿಂದ ಮಲಗಲು ಒಂದು ಚಾಪೆ ದಿಂಬು ಕೊಟ್ಟರೆ ಸಾಕು ಎಂದು ಕೇಳಿಕೊಳ್ಳುತ್ತಾರೆ. ಊಟ ಮಾಡದೆ ಮಲಗಬಾರದೆಂದು ಮನೆಗೆ ಬಂದ ಅತಿಥಿಗಳಿಗೆ ಅವರು ಉಪಚಾರ ಮಾಡುತ್ತಾರೆ. ಆ ಆತಿಥ್ಯವನ್ನ ಕಂಡಾಗ ಯಾರಾದರೂ ಬಂದರೆ ಸಾಕು ಎಂದು ಕಾಯುತ್ತಿರುವವರು ಇವರು ಎಂದೇ ಅನ್ನಿಸುತ್ತದೆ ಲೇಖಕರಿಗೆ. ರಾತ್ರಿ ಅಲ್ಲಿಯೇ ಉಂಡು ಮಲಗಿದ್ದ ಕಾರಂತರಿಗೆ ಬೆಳಗ್ಗೆ ಎದ್ದಾಗ ಅವರ ಮುಂದಿರುವ ಪ್ರಕೃತಿಯ ಸೌಂದರ್ಯ ಸ್ವರ್ಗವೇ ಹೀಗಿರಬಹುದು ಎಂಬ ಅನುಭೂತಿಯನ್ನು ನೀಡುತ್ತದೆ. ಆ ಬೆಟ್ಟದ ತಪ್ಪಲಲ್ಲಿರುವ ಪ್ರದೇಶದ ಸುಂದರ ರಮಣೀಯ ದೃಶ್ಯ ಕಂಡು ಲೇಖಕರು ಮನಸೋಲುತ್ತಾರೆ. ಬೆಳಗ್ಗೆ ಎದ್ದು ಕಾಫಿ ಕುಡಿದು ಹೊರಡುವೆನೆಂದಾಗ ಇದೇನು ಬಂದು ಹಾಗೆ ಹೊರಡಲು ರೈಲ್ ಆಫೀಸೇ, 1-2 ದಿವಸ ಇದ್ದು ಹೋಗಿ ಎಂದು ಗೋಪಾಲಯ್ಯನವರು ಒತ್ತಾಯಿಸುತ್ತಾರೆ. ಅದಕ್ಕೆ ಅವರ ಪತ್ನಿ ಶಂಕರಿಯವರು, ನೀವು ಹಾಗೆಲ್ಲ ಮಾಡಿದರೆ ಆಗುವುದಿಲ್ಲ, ನಿಮಗೆ ಕಷ್ಟವಾದರೂ ಚಿಂತೆ ಇಲ್ಲ, 2 ದಿವಸ ಇದ್ದು ಹೋಗಬೇಕು. ಏನೋ ಮನೆಗೆ 4 ಮಂದಿ ಬಂದು ಇದ್ದರೆ ನಾವೀ ಕೊಂಪೆಯಲ್ಲಿ ಮನೆಯನ್ನು ಕಟ್ಟಿಕೊಂಡದ್ದು ಸಾರ್ಥಕ. ನಮ್ಮ ಹೆತ್ತ ಮಗುವೆ ಮನೆಗೆ ಬಾರದಿರುವಾಗ ತಮ್ಮಂಥವರು ಯಾರಾದರೂ ಬಂದರೆ ದೇವರೇ ಕಳುಹಿಸಿದ್ದು ಎನಿಸುತ್ತದೆ ಎನ್ನುತ್ತಾರೆ. ಮಗನಿಂದ ದೂರವಾದ ಆ ತಾಯಿ ಮಾನವ ಪ್ರೇಮಕ್ಕಾಗಿ ಎಷ್ಟು ಹಸಿರಿದ್ದಾಳೋ ಎಂದು ಲೇಖಕರಿಗೆ ಅನ್ನಿಸುತ್ತದೆ. ತಾನು ಉದ್ದೇಶಿಸಿ ಬಂದ ಕೆಲಸ ಹೇಗೂ ವ್ಯರ್ಥವಾಗಿ ಹೋಗಿದ್ದರಿಂದ ಬೇಗ ಹೋಗಬೇಕೆಂಬ ಆತುರವೇನೂ ಲೇಖಕರಿಗೆ ಇರಲಿಲ್ಲ. ಹಾಗಾಗಿ ಅಲ್ಲಿಯೇ 1-2 ದಿವಸ ಉಳಿಯುತ್ತಾರೆ. ಗೋಪಾಲಯ್ಯನವರು ಆ ದಿನ ಮಧ್ಯಾಹ್ನ ಕಾಟುಮೂಲೆಯ ನಾರಾಯಣನ ಮನೆಗೆ ಲೇಖಕರನ್ನ ಕರೆದೊಯ್ಯುತ್ತಾರೆ. ಅಲ್ಲಿ ಕಾಣಸಿಗುವ ಸಣ್ಣ ಸಣ್ಣ ನೀರಿನ ಜರಿಗಳು, ಆಳೆತ್ತರಕ್ಕೆ ಬೆಳೆದ ಹುಲ್ಲಿನ ಬಯಲುಗಳು, ದಟ್ಟ ಅರಣ್ಯಗಳು, ಪಶ್ಚಿಮ ಘಟ್ಟದ ಸಾಲುಗಳು, ಹೀಗೆ ಇದೆಲ್ಲದಕ್ಕೂ ಮುಕುಟಪ್ರಾಯದಂತಿರುವ ಕುಮಾರ ಪರ್ವತವನ್ನ ಕಂಡು ಲೇಖಕರು ಮೈಮರೆಯುತ್ತಾರೆ. ಆ ಜಾಗದ ರುದ್ರ ರಮಣೀಯತೆಯ ಬಗ್ಗೆ ಅವರಿಗೆ ಆಗಲೇ ಅರಿವಾಗುತ್ತದೆ. ನದಿಯಲ್ಲಿ ಸ್ನಾನಕ್ಕೆ ಹೋದಾಗ ಗೋಪಾಲಯ್ಯನವರು ತಮ್ಮ ಹಳೆಯ ಕಥೆಯನ್ನು ಲೇಖಕರಿಗೆ ತಿಳಿಸುತ್ತಾರೆ. ತಾವು ಈಗ ವಾಸ್ತವ್ಯವಿರುವ, ಬೇರೆಯವರು ನೋಡಿದರೆ ಕೊಂಪೆ ಎನ್ನಿಸಬಹುದಾದ ಜಾಗಕ್ಕೆ ತಾವು ಹೇಗೆ ಬಂದು ಸೇರಿದ್ದರೆಂಬುದನ್ನು ಕಾರಂತರಲ್ಲಿ ಹಂಚಿಕೊಳ್ಳುತ್ತಾರೆ. ತಮ್ಮ ಯೌವನದ ದಿನಗಳಲ್ಲಿ ಒಬ್ಬನಿಗೆ ಬೇಸರ ಬಂದು ಜಮೀನನ್ನೆಲ್ಲ ದೇರಣ್ಣನಿಗೆ ಗೇಣಿ ಕೊಟ್ಟು ಬೆಳ್ಳಾವೆ ಸಮೀಪದ ಸೋದರ ಮಾವನ ಮನೆಗೆ ಹೋದದ್ದು, ಅಲ್ಲಿ ಸೋದರ ಮಾವನ ಹೆಂಡತಿಯ ಉಪಟಳ ತಾಳಲಾರದೆ ಅವರ ಮನೆ ಬಿಟ್ಟು ಹೊರಟದ್ದು, ಎಲ್ಲ ಕಡೆ ಅಲೆದು ವಿಟ್ಲ ಸೀಮೆಯ ಪರಮೇಶ್ವರ ಭಟ್ಟರ ಮನೆಗೆ ಬಂದದ್ದು, ಹೀಗೆ ಅವರ ಬದುಕಿನ ಸಣ್ಣ ಪೂರ್ವ ಅವಲೋಕನ ನಮಗೆ ಅಲ್ಲಿ ಸಿಗುತ್ತದೆ. ಗೋಪಾಲಯ್ಯ ಅವರು ಶಂಕರಿಯನ್ನ ಮದುವೆ ಮಾಡಿಕೊಂಡ ಕಥೆಯೇ ಬಲು ಸ್ವಾರಸ್ಯಕರವಾದದ್ದು. ಮನೆಗೆ ಬಂದ ಗೋಪಾಲಯ್ಯ ಅವರಲ್ಲಿ ತಮ್ಮ ಮೊದಲ ಮಗಳಿಗೆ ವರನಿದ್ದರೆ ಹೇಳಿ ಎಂದು ಪರಮೇಶ್ವರ ಭಟ್ಟರು ಕೇಳಿದಾಗ ಅವರಿಗೆ ಹೇಳದೆಯೇ, ಹೀಗೊಂದು ಹುಡುಗನಿದ್ದಾನೆ, ನಿಮಗೆ ಆಗುವಂತಿದ್ದರೆ ಆ ಮನೆಗೆ ನಿಮ್ಮನ್ನು ಕರೆದೊಯ್ಯುತ್ತೇನೆ ಎಂದು ಹೇಳಿ ನೇರವಾಗಿ ತಮ್ಮ ಮನೆಗೆ ಕರೆತಂದಿದ್ದರು. ತಮ್ಮ ಯೋಗ್ಯತೆಯನ್ನು ಮೀರಿದ ಸಂಬಂಧದ ಬಗ್ಗೆ ಆಶ್ಚರ್ಯ ಆನಂದ ವ್ಯಕ್ತಪಡಿಸಿದ ಪರಮೇಶ್ವರ ಭಟ್ಟರು ಕೂಡಲೇ ಮದುವೆಗೆ ಸಮ್ಮತಿಸಿದ್ದರು.
ಶಂಕರಿ ಕೆಳಬೈಲಿನ ಗೋಪಾಲ ಭಟ್ಟರ ಮನೆ ತುಂಬಿದ್ದು ಹೀಗೆ. ಗೋಪಾಲಯ್ಯ ಶಂಕರಿ ಅವರ ಸಂಸಾರಕ್ಕೆ ಆರತಿಗೊಂದು ಕೀರ್ತಿಗೊಂದು ಎಂಬಂತೆ ಒಂದು ಗಂಡು ಒಂದು ಹೆಣ್ಣು ಮಗುವಿನ ಜನ್ಮವಾದರೂ ಇಂದು ಅವರನ್ನು ಕಾಡುತ್ತಿರುವ ಶೂನ್ಯಕ್ಕೆ ಏನು ಕಾರಣ ಎಂದು ಲೇಖಕರಿಗೆ ತಿಳಿಯಬೇಕಾದರೆ 2 ದಿನ ಕಾಯಬೇಕಾಯಿತು. ಮಗಳು ಮದುವೆಯ ನಂತರ ಜ್ವರ ಬಂದು ತೀರಿಕೊಂಡಿರುತ್ತಾಳೆ. ತಿಂಗಳ ಹಿಂದೆ ಆಕೆಗೆ ಬಿದ್ದ ಕನಸು ನನಸಾದ ಬಗೆ ಚೋದ್ಯವೇ ಸರಿ. ಹೆರಿಗೆಯಾದ ಮಗಳು ತಾಯಿಯ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿ ಪ್ರಾಣ ಬಿಡುವುದು ಭಾಗ್ಯವೆಂದಾಗ ನಮ್ಮ ಮನಸ್ಸು ಆರ್ದ್ರಗೊಳ್ಳುತ್ತದೆ. 2 ಮಕ್ಕಳಲ್ಲಿ ಮಗಳನ್ನು ಹೀಗೆ ಕಳೆದುಕೊಂಡರೆ ಬದುಕಿದ್ದ ಒಬ್ಬ ಮಗ LLB ಓದಿ ಮುಂಬೈಗೆ ಹೋದವನು ಮತ್ತೆ ಇತ್ತ ಕಡೆ ಬಂದಿರುವುದೇ ಇಲ್ಲ. ಈ ದಂಪತಿಗಳು ಅವನ ನೆನಪಿನಲ್ಲಿ ನಿತ್ಯ ಕಣ್ಣೀರು ಹಾಕುತ್ತಿರುವ ವಿಷಯವನ್ನು ಕಾರಂತರು ಪ್ರಸ್ತುತಪಡಿಸಿದ ರೀತಿಗೆ ಓದುಗರಿಗೂ 1-2 ಹನಿ ಕಣ್ಣೀರು ಸುರಿಸುವಂತಾಗುತ್ತದೆ. ಈ ಕಥೆಯನ್ನು ಹೇಳಿ ಮುಗಿಸಿ ನದಿಯಲ್ಲಿ ಸ್ನಾನ ಮಾಡಿ ಮನೆಗೆ ಬಂದು ಮಧ್ಯಾಹ್ನದ ಊಟವಾದ ನಂತರ ದೇರಣ್ಣನೊಂದಿಗೆ ಕಾಟುಮೂಲೆಯ ನಾರಾಯಣನ ಮನೆಗೆ ಹೊರಡುತ್ತಾರೆ. ಬೆಟ್ಟದ ಜೀವ ಕಾದಂಬರಿಯಲ್ಲಿ ನಾರಾಯಣನದ್ದು ಪ್ರಮುಖ ಪಾತ್ರವೇ. ದಾರಿಯಲ್ಲಿ ದೇರಣ್ಣನು ಹೇಗೆ ಗೋಪಾಲಯ್ಯನವರು ಈ ದುರ್ಗಮ ಜಾಗದಲ್ಲಿ ಅಡಿಕೆ ತೋಟವನ್ನ ಮಾಡಿದ್ರು ಎಂಬುದರ ಬಗ್ಗೆ ಕಥೆಯನ್ನು ಹೇಳುತ್ತಾನೆ. ಆ ವಿವರಗಳನ್ನೆಲ್ಲ ಕಾದಂಬರಿಯಲ್ಲಿ ಕಾರಂತರು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ನಾರಾಯಣ ಒಬ್ಬ ಅನಾಥ. ಅವನನ್ನು ತಂದು ಇಲ್ಲಿ ಒಕ್ಕಲು ಕೂರಿಸಿ ಅವನಿಗೆ ಮದುವೆ ಮಾಡಿಸಿ ಒಂದು ನೆಲೆಯನ್ನು ಮಾಡಿಕೊಟ್ಟ ಗೋಪಾಲಯ್ಯನವರ ಔದಾರ್ಯ ಲೇಖಕರಿಗೆ ಇಲ್ಲಿ ಮುಖ್ಯ ವಿಷಯವಾಗುತ್ತದೆ. ಗೋಪಾಲಯ್ಯನವರ ಬಗ್ಗೆ ಅತೀವ ಗೌರವ ಮೂಡುತ್ತದೆ. ಯಾವುದೇ ಕರಾರು ಪತ್ರದ ಹಂಗು ಇಲ್ಲದೆ ಕೇವಲ ನಂಬಿಕೆ ವಿಶ್ವಾಸದ ಮೇಲೆ ನಡೆಯುವ ಇಂಥ ಬದುಕನ್ನು ಕಂಡು ಲೇಖಕರು ಅಚ್ಚರಿಗೊಳ್ಳುತ್ತಾರೆ. ನಾರಾಯಣನ ಹೆಂಡತಿಯನ್ನು ಸ್ವಂತ ಮಗಳೆಂಬಂತೆ ಅವರ ಮಕ್ಕಳನ್ನು ತಮ್ಮ ಮೊಮ್ಮಕ್ಕಳೆಂದು ಬಗೆದು ಗೋಪಾಲಯ್ಯ ದಂಪತಿ ನಡೆಸಿಕೊಳ್ಳುತ್ತಿರುತ್ತಾರೆ. ಬಂದ ನಂತರ ಸಾಯಂಕಾಲ ನಡೆದ ಅಭ್ಯಂಜನ ಸ್ನಾನ ಲೇಖಕರಿಗೆ ತಾವು ಸಣ್ಣವರಿದ್ದಾಗ ತಾಯಿ ಹೀಗೆ ಸ್ನಾನ ಮಾಡಿಸುತ್ತಿದ್ದರು ಎಂಬುದನ್ನು ನೆನಪಿಸುತ್ತದೆ. ಅಮ್ಮನನ್ನ ನೆನೆದು ಆರ್ದ್ರವಾಗುತ್ತಾರೆ. ಮಾರನೆಯ ದಿನ ದೇರಣ್ಣ ಮತ್ತು ಭಟ್ಯ ಲೇಖಕರನ್ನ ತಹಸೀಲ್ದಾರರೆಂದೇ ಭಾವಿಸಿ ನಡೆಸಿಕೊಳ್ಳುವಂತಹ ರೀತಿ ಕಾರಂತರ ಹಾಸ್ಯ ಪ್ರಜ್ಞೆಗೆ ಸಾಕ್ಷಿಯಾದರೆ, ಎಲ್ಲರೂ ಸೇರಿ ಉಪದ್ರ ನೀಡುತ್ತಿದ್ದಂತಹ ಹುಲಿಯನ್ನು ಹಿಡಿಯುವ ಸಾಹಸ ಕಥೆಯಂತೂ ಓದಲು ರೋಮಾಂಚಕಾರಿಯಾಗಿದೆ. ಈಗೇನೋ ಗೋಪಾಲಯ್ಯನವರ ಪ್ರೀತಿಯ ಋಣದಲ್ಲಿ ಬದುಕುತ್ತಿರುವ ನಾರಾಯಣ ಮುಂದೆ ಅವರ ಮಗ ಬಂದು ಜಾಗ ಕೇಳಿದರೆ ತಾವು ನಿರ್ಗತಿಕರಾಗಿ ಬಿಡುತ್ತೇವಲ್ಲ ಎಂಬ ಭಯದಲ್ಲಿಯೇ ಕಾಲ ಕಳೆಯುತ್ತಿರುತ್ತಾನೆ. ಆ ಸಂದರ್ಭದಲ್ಲಿಯೇ ಕಾಟುಮೂಲೆ ಜಾಗವನ್ನು ನಾರಾಯಣನ ಹೆಸರಿಗೆ ಬರೆಯುವಂತಹ ವಿಷಯವು ಪ್ರಸ್ತಾಪವಾಗುತ್ತದೆ. ಆ ಊರ ಥಂಡಿ ನೀರು ಕುಡಿದು ಜ್ವರ ಬಂದು ಲೇಖಕರನ್ನ ತಕ್ಕ ಮಟ್ಟಿಗೆ ಬಾಧಿಸಿದರೂ ಗೋಪಾಲಯ್ಯನವರ ವಾತ್ಸಲ್ಯ ಭರಿತ ಶುಶ್ರೂಷೆಯಿಂದ ಅವರು ಬೇಗನೆ ಗುಣಮುಖರಾಗುತ್ತಾರೆ. ಜ್ವರ ಬಿಟ್ಟ ನಂತರ ತಮ್ಮ ಊರಿಗೆ ಹೊರಟು ನಿಲ್ಲುವ ಸಂದರ್ಭ ಕಾದಂಬರಿಯ ಮಹತ್ವದ ತಿರುವು. ಗೋಪಾಲಯ್ಯನವರ ಬಳಿ ತಮ್ಮ ಮಗನ ಯಾವುದಾದರೂ ಫೋಟೋ ಇದ್ದರೆ ಕೊಡಿ, ನಾನು ಹೀಗೆ ಊರೂರು ತಿರುಗುವಾಗ ಕಂಡರೆ ಬೇಕಾಗುತ್ತದೆ, ಹುಡುಕುತ್ತೇನೆ ಎಂದು ಹೇಳಿದಾಗ ಗೋಪಾಲಯ್ಯನವರು ಕೊಟ್ಟ ಫೋಟೋ ನೋಡಿ ತಾನು ಈ ಜನವನ್ನು ಪುಣೆಯಲ್ಲಿ ನೋಡಿರುವುದಾಗಿ, ಹೆಸರು ಮಾತ್ರ ಕೆ ಶಂಭು ಭಟ್ಟ ಎನ್ನುವುದರ ಬದಲಾಗಿ KS ಶರ್ಮಾ ಎಂದು ಬದಲಾಯಿಸಿಕೊಂಡಿರಬಹುದು ಎಂಬ ವಿಚಾರವನ್ನು ತಿಳಿಸುತ್ತಾರೆ. ಕಾರಂತರು ಹೊರಡುವಾಗ ಮಾತ್ರ ಗೋಪಾಲಯ್ಯನವರು ಅಚಾನಕ್ ಎಂಬಂತೆ ಲೇಖಕರ ಜೊತೆಗೆ ಪುಣೆಯವರೆಗೂ ಹೋಗಿ ಬರಲು ತೀರ್ಮಾನಿಸುತ್ತಾರೆ. ಹೊರಡುವಾಗ ಅವರು ಮಾಡಿದ ಸಂಕಲ್ಪ 10 ದಿನಗಳವರೆಗೂ ಆಗಬಹುದು ಎಂಬ ಮಾತುಗಳು ನಮ್ಮೊಳಗೆ ಮಗನನ್ನ ಕರೆದುಕೊಂಡೇ ಬರುವರೆಂಬ ಭರವಸೆಯನ್ನು ಮೂಡಿಸುತ್ತದೆ. ಈ ಕತೆ ಇಲ್ಲಿಗೆ ಮುಗಿದರೂ ನಮ್ಮ ಮನೋಲಹರಿ ಮಾತ್ರ ಇನ್ನೂ ಚಲನೆಯಲ್ಲಿರುತ್ತದೆ. ಮಗನು ಸಿಕ್ಕಿದನೋ ಇಲ್ಲವೋ ಎಂಬುದನ್ನು ಓದುಗರ ಕಲ್ಪನೆಗೆ ಬಿಟ್ಟರೂ ನಾವು ಇದುವರೆಗೆ ಆ ದಂಪತಿಗಳ ತೀವ್ರವಾದ ಕಾಯುವಿಕೆಯನ್ನು ಕಂಡು ಶಂಭು ಸಿಗಲಿ ಎಂದೇ ಮನದುಂಬಿ ಹಾರೈಸುವಂತಾಗುತ್ತದೆ. ಈ ಕಥೆಯಲ್ಲಿ ಗೋಪಾಲಯ್ಯನವರ ಮತ್ತು ಅವರ ಹೆಂಡತಿ ಶಂಕರಿಯ ಬದುಕು, ಅವರ ನೋವು, ಅವರ ಜೀವನ ಪ್ರೀತಿ, ಜೀವನಾದರ್ಶಗಳು, ಸರಸ, ವಾತ್ಸಲ್ಯತೆ, ಸಾಹಸ ಈ ಎಲ್ಲವೂ ಬೆಟ್ಟದೊಳಗಿನ ಜೀವದಂತೆ ಕಾಣುತ್ತದೆ. ಹೊರ ಜಗತ್ತಿನ ಸಂಪರ್ಕವಿಲ್ಲದಿದ್ದರೂ ತುಂಬು ಜೀವನವನ್ನು ನಡೆಸುವ ಗೋಪಾಲಯ್ಯ ಮತ್ತು ಅವರೊಂದಿಗಿನ ಸಂಗಡಿಗರು ನಮ್ಮೊಳಗಿನ ಕುತೂಹಲಕ್ಕೆ ಉತ್ತರವಾಗುತ್ತಾರೆ. ಈ ಕಾದಂಬರಿ ಇಂದಿಗೂ ಆಪ್ತವೆನಿಸುವುದು, ಪ್ರಸ್ತುತವೆಂಬಂತೆ ಭಾಸವಾಗುವುದು ಅವರ ಈ ಬಗೆಯ ಬದುಕಿನಿಂದಾಗಿಯೇ ಎಂದುಕೊಳ್ಳುತ್ತೇನೆ. ಬೆಟ್ಟದ ಜೀವಕಥೆಯ ಜೀವಾಳವೇ ಗೋಪಾಲಯ್ಯನವರು. ದುಡ್ಡನ್ನು ಯಾವ ಮನುಷ್ಯನೂ ಕಟ್ಟಿಕೊಂಡು ಹೋಗುವುದಿಲ್ಲ. ದುಡ್ಡು ಕಳೆದರೆ ಏನಾಯ್ತಂತೆ? ಈ ತೋಟಕ್ಕಾಗಿ ದುಡಿದವರಿಗೆ ಪ್ರಯೋಜನವಾಗಲಿಲ್ಲವೇ? ನಾನು ಹೋದ ಮೇಲೆಯೂ ಉಳಿಯುವ ಈ ತೋಟ ಯಾರಿಗೂ ಎಂದಿಗೂ ಕೆಲಸಕ್ಕೆ ಬರದೆ ಹೋಯಿತೆ? ಅದು ಬರಲಿಲ್ಲ ಎಂದೇ ತಿಳಿಯುವ. ಇಲ್ಲಿರುವಷ್ಟು ದಿವಸ ಈ ಸೊಂಪಾದ ಸಸಿಗಳನ್ನು ಕಂಡು ನಾವು ಸಂತೋಷಪಟ್ಟದ್ದು ಸುಳ್ಳಾದೀತೆ? ಹಣ ಹೋಯಿತೆಲ್ಲಿಗೆ? ಅದು ಹಾಳಾಗುವುದಾದರೂ ಹೇಗೆ? ಅದರಿಂದ 100 ಬಾಯಿಗಳು 4-5 ವರ್ಷ ಅನ್ನ ಉಂಡದ್ದು ಸುಳ್ಳೇ? ಈ ಮಾತುಗಳು
ಕೇವಲ ತಮ್ಮ ಸಾಕು ಮಗನಂತಿರುವ ನಾರಾಯಣನಿಗೆ ಗೋಪಾಲಯ್ಯನವರು ಹೇಳಿದ್ದೆಂದು ನಾನು ಅಂದುಕೊಳ್ಳುವುದಿಲ್ಲ. ಬದಲಾಗಿ ಹಣದ ಕುರಿತಾದ ವಿಶೇಷ ವ್ಯಾಖ್ಯಾನವಾಗಿ ಇಂದಿನ ವಿದ್ಯಮಾನದಲ್ಲಿ ನಶಿಸಿ ಹೋಗುತ್ತಿರುವ ಸಂಬಂಧಗಳ ಕುರಿತಾದ ಉಪದೇಶವಾಗಿ ಮನುಷ್ಯ ತನ್ನ ಬದುಕಿನುದ್ದಕ್ಕೂ ಅನುಸರಿಸಿ ಕಾಪಿಡಲೇಬೇಕಾದ ಶ್ರಮ ಸಂಸ್ಕೃತಿಯ ಬಗೆಗಿನ ಭಿನ್ನ ಆಲೋಚನೆಗಳಾಗಿ ಮನ ತುಂಬುತ್ತವೆ. ಮೊದಲನೆಯದಾಗಿ, ದುಡ್ಡನ್ನ ಯಾರೂ ತಮ್ಮ ಕೊನೆಯಲ್ಲಿ ಕೊಂಡು ಹೋಗದಿದ್ದರೂ ಇಂದು ನಮಗೆ ಕಾಣಸಿಗುವ ಅದರ ಬಗೆಗಿನ ವಿಪರೀತವಾದ ದಾಹ ಇದೆಯಲ್ಲ, ಅದನ್ನು ಎಷ್ಟು ಮಾರ್ಮಿಕವಾಗಿ ಕಾರಂತರು ಗೋಪಾಲಯ್ಯನವರ ಮಾತುಗಳಲ್ಲಿ ಅಭಿವ್ಯಕ್ತಿಸುತ್ತಾರೆ ನೋಡಿ. ತೋಟ ದುಡ್ಡಿನ ಇನ್ನೊಂದು ರೂಪ. ಅದರಿಂದ ಕಳೆದುಕೊಂಡದ್ದಕ್ಕಿಂತ ಪಡೆದುಕೊಂಡದ್ದೇ ಹೆಚ್ಚು. ಅದಕ್ಕಿಂತಲೂ ಮಿಗಿಲಾಗಿ ಅದು ಇನ್ನೊಂದು ಬಗೆಯಲ್ಲಿ ಪ್ರಕೃತಿಯ ಆರಾಧನೆ. ನನ್ನ ಪರಿಚಯದ ಹಿರಿಯರೊಬ್ಬರು ಹೇಳಿದ್ದರು, ನಾವು ನೆಡುವ ಗಿಡ ಬಿಡುವ ಫಲ ನಮಗೆ ಎಂದಲ್ಲ, ಅದು ಈ ಭೂಮಿಯಲ್ಲಿ ನಮ್ಮ ಸಂಬಂಧಗಳು ಸದಾ ಮುಂದುವರಿತಿರಬೇಕು ಎಂಬುದರ ಹಾರೈಕೆಯ ಫಲ. ಅವರ ಮಾತಿನಂತೆ ಎರಡು ಬಗೆಯ ಸಫಲತೆ ನಮಗೆ. ಒಂದು, ಪ್ರಕೃತಿಗೆ ಅಗತ್ಯವಾದ ಹಸಿರ ಹೊದಿಕೆ, ಅದರಿಂದ ಬದುಕುವ ಲಕ್ಷ ಜೀವರಾಶಿಗಳು. ಇನ್ನೊಂದು, ನಮ್ಮ ನಂತರದವರಿಗಿರುವ ಕೃತಜ್ಞತಾ ಭಾವ. ಅವರು ಅದನ್ನು ಕಾಪಿಡುವ ಮತ್ತು ಮುಂದುವರಿಸುವ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡಾಗ ಅದು ಸಾರ್ಥಕವಾಗುತ್ತದೆ. ಇಂದು ಅಂತಹ ಆಲೋಚನೆಗಳ ಪ್ರಮಾಣ ಬಹಳ ಕಡಿಮೆ. ಕಾರಂತರೇ ಹೇಳಿದ ಮಾತು, ಮಕ್ಕಳಿಗೆ ಆಸ್ತಿ ಮಾಡಿ ಇಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿಸಿ. ನಮಗೆ ಹಿರಿಯರು ಎಷ್ಟು ಮಾಡಿಟ್ಟರೂ ಕೂಡಿಟ್ಟರೂ ಅದು ಕಡಿಮೆಯೇ. ಮೇಲಾಗಿ ಸೋದರತೆಯನ್ನೇ ಮರೆಸುವ ಕ್ರೌರ್ಯ. ನಾವೇನಲ್ಲ, ನಮ್ಮ ಹಿರಿಯರು ಬೆಳೆಸಿದ ಗಿಡಮರಗಳನ್ನು ಕಡಿದು ಕಣ್ಣೆಳೆತೆಗೂ ಮೀರಿದ ಕಟ್ಟಡ ಕಟ್ಟುವಲ್ಲಿ ನಿರತರಾದ ನಾವು ಇಂದು ಬೃಹತ್ ಉದ್ದಿಮೆಯ ಭಾಗವಾಗಿ ಇಂತಹ ಕಾಡುಗಳನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ಹಳೆಯ ಶೈಲಿಯ ರೆಸಾರ್ಟ್ಗಳನ್ನು, ಹೋಮ್ ಸ್ಟೇಗಳನ್ನು ನಿರ್ಮಿಸಿ ವ್ಯಾಪಾರಕ್ಕೆ ನಿಂತಿರುವುದು ವಿಪರ್ಯಾಸವಲ್ಲದೆ ಮತ್ತಿನ್ನೇನು. ಅದಕ್ಕಾಗಿ ಮರಗಿಡಗಳನ್ನು ಮತ್ತೆ ನೆಡುವವರುಂಟೆ, ಎಲ್ಲರೂ ಕಡಿಯುವವರೇ. ಬೆಟ್ಟದ ಜೀವ ಕಾದಂಬರಿಯಲ್ಲಿ ನಾವು ಕಾರಂತರ ಜೊತೆಗೆ ಕಳೆದದ್ದು ಮನುಷ್ಯ ಬಯಸುವ ನಿಜವಾದ ಸ್ವರ್ಗದಲ್ಲಿ. ಹೌದೆನ್ನುವವರು ಕಡಿಮೆ ಇರಬಹುದು. ಪ್ರಕೃತಿಯೊಂದಿಗಿನ ಮನುಷ್ಯನ ಒಡನಾಟವೆಂದರೆ ಅದೊಂದು ಬಗೆಯಲ್ಲಿ ಋಣ ಪರಿಹಾರದ ಕೆಲಸವೇ ಸರಿ. ನಾವು ಮಾಡುವುದು, ಗೇಯುವುದು, ನೀಡುವುದು, ಪಡೆಯುವುದು ಎಲ್ಲವೂ ಇಲ್ಲಿಯೇ ಚುಕ್ತವಾಗಬೇಕು ಎನ್ನುವಂತೆ. ಗೋಪಾಲಯ್ಯನವರು ಅಂತಹ ಬದುಕನ್ನು ಬಾಳಿ ತೋರಿಸಿದವರು. ಎಕರೆಗಟ್ಟಲೆಯ ಕಬ್ಬಿನ ತೋಟವನ್ನು ಆನೆಗಳ ಹಿಂಡು ಬಂದು ಖಾಲಿ ಮಾಡಿದಾಗ ಸಿಟ್ಟುಗೊಳ್ಳುವ ಶಂಕರಿ, 1 ವರ್ಷ ಅದು ಅಳಿದ ಮೇಲೆ ಇನ್ನೂ ತಿರುಗಿ ಬೆಳೆಯಿಸಿದ್ದು ಯಾಕೆ? ನಮ್ಮ ಋಣ 0 ಎಂದು ತಿಳಿದ ಮೇಲೆಯೂ ಎಂದಾಗ ಗೋಪಾಲಯ್ಯನವರು ಹೇಳುವ ಸಮಾಧಾನದ ಮಾತುಗಳನ್ನು ಕೇಳಿ. ಹೌದು ಶಂಕರಿ, ನಮ್ಮ ಋಣ 0 ಎಂದು ನಾವು 2 ವರ್ಷ ಕಬ್ಬನ್ನು ಬೆಳೆಯದೇ ಇದ್ದರೆ ಆನೆಗಳ ಋಣ ಹೇಗೆ ಸಂದಾಯವಾಗುತ್ತಿತ್ತು? ಈ ಭೂಮಿಯ ಮೇಲಿನ ನಮ್ಮ ಬದುಕು ಈ ಲೆಕ್ಕಾಚಾರದಲ್ಲಿಯೇ ನಡೆಯಬೇಕಿರುವುದು ಎಂಬುದನ್ನು ಗೋಪಾಲಯ್ಯನವರು ನಡೆದು ತೋರಿಸಿದ್ದಾರೆ. ಪಡೆದುಕೊಳ್ಳುವುದೆಂದರೆ ಕಳೆದುಕೊಳ್ಳುವುದಕ್ಕಾಗಿಯೇ ಎಂಬುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕಿದೆ. ನನ್ನ ಪೂರ್ಣಾರಣ್ಯ ಎಂಬ ತೋಟವು ಈ ಹಿನ್ನೆಲೆಯೊಂದಿಗೆ ಹುಟ್ಟಿತೆಂದುಕೊಳ್ಳುತ್ತೇನೆ. ಭೂಮಿಯ ಋಣ, ತಿನ್ನುವ ಬಾಯಿಯ ಋಣ, ಜನ್ಮಾಂತರದ ಭಾರವನ್ನು ಹಗುರವಾಗಿಸುವ ಒಂದು ಪ್ರಕ್ರಿಯೆ. ಸಂಬಂಧಗಳ ಬಗೆಗಿನ ಒಳನೋಟವು ಬೆಟ್ಟದ ಜೀವ ಕಾದಂಬರಿಯಲ್ಲಿ ಬಹುಪಾಲು ಆಕ್ರಮಿಸಿಕೊಳ್ಳುತ್ತದೆ. ಅಪರಿಚಿತರನ್ನೆಲ್ಲ ಕಳ್ಳರೆಂದೇ ಭಾವಿಸಿ ಸಂಶಯದಲ್ಲಿ ನೋಡುವ ಸಂದರ್ಭದಲ್ಲಿ ನಿಂತು ಲೇಖಕರನ್ನ ಮನೆಯ ಮಗನೆಂಬಂತೆ ಅಕ್ಕರೆಯ ಆಳ ಅಗಲವನ್ನೆಲ್ಲ ಧಾರೆ ಎರೆಯುವ ಗೋಪಾಲಯ್ಯ ದಂಪತಿಗಳು ಅಚ್ಚರಿಯ ಪ್ರತಿರೂಪವೆನಿಸುತ್ತಾರೆ. ಅಲ್ಲಿ ಇದ್ದಷ್ಟು ದಿನಗಳಲ್ಲಿ ಲೇಖಕರು ನಿರುತ್ತರರಾಗುವ ಬಹಳ ಸಂದರ್ಭಗಳು ಈ ಪ್ರೀತಿಯ ಕಾರಣದಿಂದಲೇ ಅನ್ನಿಸಬಹುದು. ಯಾರನ್ನೋ ಕರೆತಂದು ದೇರಣ್ಣನೆಂಬವನು ಗೋಪಾಲಯ್ಯನವರಲ್ಲಿಗೆ ಬಿಟ್ಟಾಗ ಅವರನ್ನು ಕಂಡು ಕಣ್ಣರಳಿಸಿದ ಶಂಕರಿಯ ಮುಖಭಾವಕ್ಕೆ ಸ್ಪಷ್ಟತೆ ಕಾದಂಬರಿಯ ಮುಂದಿನ ಭಾಗದಲ್ಲಿ ದೊರಕುತ್ತದೆ. ಅಂತಹ ತಂದೆ ತಾಯಂದಿರಿಗೆ ಇಂತಹ ಮಗ ಹುಟ್ಟುವುದೇ ಅಂತಲೂ ಅನ್ನಿಸುತ್ತದೆ. ಕ್ಷುಲ್ಲಕ ಕಾರಣಕ್ಕಾಗಿ ಮನೆಯನ್ನು, ಅವರ ಮನವನ್ನು ತೊರೆದು ಹೋಗುವ ಮಗ ಇಂದಿನ ಕಾಲದ ಆಧುನಿಕ ಶ್ರವಣಕುಮಾರ. ತನ್ನೆಲ್ಲ ಬೇಕು ಬೇಡಗಳನ್ನು ಪೂರೈಸುವಲ್ಲಿಯವರೆಗೆ ಮನೆಯವರ ಹಂಗು, ಆಮೇಲೆ ಅವರನ್ನು ವೃದ್ಧಾಶ್ರಮಕ್ಕೆ ಹಾಕಿದರೆ ಅದೇ ಪುಣ್ಯವೆಂದುಕೊಳ್ಳಬೇಕು. ಮಕ್ಕಳಿಗೆ ಮನೆ ವಾರ್ತೆಗಳ ಮೇಲೆ ಬಾಲ್ಯದಿಂದಲೇ ತಿರಸ್ಕಾರ ಹುಟ್ಟುವಂತೆ ಬೆಳೆಸಿ ಆಮೇಲೆ ಅವರನ್ನ ಯಾವುದೋ ಬಗೆಯಲ್ಲಿ ಕಟ್ಟಿ ಹಾಕುವ ಪ್ರಯತ್ನ ಈಗಿನ ತಂದೆ ತಾಯಿಗಳದ್ದು. ಮಣ್ಣಿನ ಕಂಪು ಮೃದುವಾದ ಕೈಗಳಿಂದಲೇ ಆರಂಭವಾಗಬೇಕು. ಆದರೂ ಕೈತಪ್ಪಿ ಹೋಗುವವರಿದ್ದಾರೆ, ಶಂಭುವಿನಂತವರು. ಉಪಾಯವಿಲ್ಲದೆ ಸತ್ಯವನ್ನ ಸ್ವೀಕರಿಸಬೇಕಾಗುತ್ತದೆ ಗೋಪಾಲಯ್ಯನವರಂತೆ. ಅನಾಥವಾಗಿದ್ದ ನಾರಾಯಣನನ್ನು ತಂದು ಇರಿಸಿಕೊಂಡು ಮುಂದೆ ತಾನು ಮಾಡಿದ ತೋಟವನ್ನು ಬಿಟ್ಟುಕೊಡುವುದು, ಮಗನ ಆಗಮನವಾಗದಿದ್ದರೂ ಅವನಿಂದಲೇ ತಮ್ಮ ಅಂತ್ಯ ಸಂಸ್ಕಾರದ ಜವಾಬ್ದಾರಿಯನ್ನು ಬಯಸುವುದು, ಅವನ ಮಕ್ಕಳಲ್ಲಿ ತಮ್ಮ ಬಾಲ್ಯವನ್ನು ಕಾಣುವುದು ಗೋಪಾಲಯ್ಯ ಶಂಕರಿ ದಂಪತಿಗಳ ಔದಾರ್ಯವೆನಿಸಬಹುದು. ಆದರೆ ಇಲ್ಲೊಂದು ಇಂದಿಗೆ
ಬೇಕಾಗುವ ಸಂದೇಶವಿದೆ. ನಾವು ನಮಗೆ ಬದುಕಿಗೆ ಅಗತ್ಯವಿರುವ ಸಂಬಂಧಗಳನ್ನು ಸೃಷ್ಟಿಸಿಕೊಳ್ಳುವಾಗ ಅಲ್ಲಿ ಭಾವನೆಗಳ ಲೆಕ್ಕಾಚಾರವಿರಬೇಕೇ ಹೊರತು ಹಣದ ಲೆಕ್ಕಾಚಾರವಲ್ಲ. ಆ ಸಂಬಂಧಗಳು ನಿಂತಿರುವುದೇ ಎಲ್ಲವನ್ನೂ ಮೀರಿದ ಪ್ರೀತಿಯ ಸೆಲೆಯ ಮೇಲೆ. ಅದಲ್ಲದಿದ್ದರೆ ಅಲ್ಲಿ ಎಲ್ಲರ ಬದುಕೂ ಶೂನ್ಯ. ಮನುಷ್ಯ ಸಂಬಂಧಗಳಲ್ಲಿ ರಕ್ತ ಸಂಬಂಧವಲ್ಲದಿದ್ದರೂ ಇಂದಿಗೂ ಎಲ್ಲರನ್ನೂ ಬದುಕಿಸುವ ಶಕ್ತಿ ಇದ್ದರೆ ಅದು ಇಂತಹ ಒಲವಿಗೆ ಮಾತ್ರ ಸಾಧ್ಯ. ಕಾರಂತರು ಬೆಟ್ಟದ ಜೀವದ ಮೂಲಕ ಕಂಡುಕೊಂಡ ಈ ಸತ್ಯವನ್ನು ನಮಗೆ ಸದಾಕಾಲಕ್ಕೂ ಪ್ರಸ್ತುತ ಎನ್ನಿಸುವಂತೆ ದಾಖಲಿಸಿದ್ದಾರೆ. ಪ್ರಕೃತಿಯೊಂದಿಗಿನ ಸೆಣಸಾಟದ ಬದುಕು ನಮಗೆ ರೋಚಕ, ಅವರಿಗದು ರಕ್ತಗತ ಎನ್ನುವಂತೆ. ಬೆಟ್ಟದ ಜೀವ ಸಿನಿಮಾ ಆದಾಗ ಅದರ ಕೊನೆಯಲ್ಲೊಂದು ಕಾದಂಬರಿಯಲ್ಲಿ ಇಲ್ಲದ ತಿರುವನ್ನು ತರಲು ಪ್ರಯತ್ನಿಸಲಾಗಿತ್ತು. ಇದು ಇಂದಿನ ಮನುಷ್ಯ ಮತ್ತು ಪರಿಸರದ ಸಂಬಂಧದ ಸ್ಥಿತಿ. ಮರಳಿ ಮಣ್ಣಿಗೆ ಕಾದಂಬರಿಯಲ್ಲಿ ಆದಂತೆ 3ನೇ ತಲೆಮಾರಿನ ರಾಮ ಐತಾಳನು ಮತ್ತೆ ಬಂದು ಕೋಡಿಯಲ್ಲಿ ಹರಿಯುವ ನೀರಿಗೆ ಮೈಚಾಚುವಂತೆ ಗೋಪಾಲಯ್ಯನವರ ಮಗ ಶಂಭುಭಟ್ಟನು ಮರಳಿ ಬಂದು ಆ ಮನೆಯ ಹಿರಿಜೀವಗಳನ್ನ ಆಧರಿಸುವಂತಿದ್ದರೆ, ನಾರಾಯಣನು ಆತನು ಒಡಹುಟ್ಟಿದ ಅಣ್ಣ ತಮ್ಮಂದಿರಂತೆ ಬದುಕುವಂತಿದ್ದರೆ ಅದು ಕಾರಂತರ ಬೆಟ್ಟದ ಜೀವಕ್ಕೆ ಮರುಜೀವ ಕೊಟ್ಟಂತಾಗುತ್ತಿತ್ತು ಎಂಬುದು ನನ್ನ ಅನಿಸಿಕೆ ಮಾತ್ರ. ಮರಳಿ ಮಣ್ಣಿಗೆ ಬಂದು ಬೆಟ್ಟದ ಜೀವವನ್ನು ನನ್ನೊಳಗೆ ಮತ್ತೆ ತುಂಬಿಕೊಳ್ಳುವಂತೆ ಮಾಡಿದ ಮಣಿಪಾಲ ರೇಡಿಯೋ ಬಳಗಕ್ಕೆ ಮನಸಾರೆ ವಂದಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಇದುವರೆಗೆ ಕಾರಂತಯಾನ 20ನೆಯ ಸಂಚಿಕೆಯಲ್ಲಿ ಕಾರಂತರ ಕಾದಂಬರಿಗಳ ಪ್ರಸ್ತುತತೆಯ ಕುರಿತಾಗಿ ಮಾತನಾಡಿದವರು ಶ್ರೀ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜು ಉಡುಪಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಪ್ರಜ್ಞಾ ಮಾರ್ಪಳ್ಳಿ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವು ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು, ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ.